ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇನ್ನು ಬಿಗ್ ಬಾಸ್ ಈ ಬಾರಿ ಒಂದಲ್ಲ ಒಂದು ವಿಚಾರಕ್ಕೆ ಹೆಚ್ಚು ಸದ್ದು ಮಾಡುತ್ತಿದೆ. ಇನ್ನು TRP ವಿಚಾರದಲ್ಲಂತೂ ಮೊದಲ ವಾರ ಹೆಚ್ಚು TRP ಪಡೆದು ದಾಖಲೆಯನ್ನು ಕೂಡ ಬರೆದಿತ್ತು. ಇನ್ನು ಮಿಡಲ್ ವೀಕ್ನಲ್ಲಿ ಅಂದರೆ ಕಿಚ್ಚ ಸುದೀಪ್ ಅವರು ಬರದೇ ಇರೋ ವಾರದಲ್ಲಿ ತುಂಬ ಲೋ ಲೆವೆಲ್ TRP ಕೂಡ ಬಂದಿತ್ತು. ಬಟ್ ಈಗ ಅಚ್ಚರಿಯ TRP ಹೊರಬಂದಿದೆ. ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ. ಸೊ ವೀಕ್ಷಕರೇ, ಎಲ್ಲರಿಗೂ ಗೊತ್ತಿರುವ ವಿಚಾರ ಏನು ಅಂತಂದ್ರೆ, ಕಿಚ್ಚ ಸುದೀಪ್ ಅವರು ತಮ್ಮ ತಾಯಿಯನ್ನು ಕಳೆದುಕೊಂಡಿದ್ದಾರೆ. ಇನ್ನು ತಮ್ಮ ತಾಯಿಯನ್ನು ಕಳೆದುಕೊಂಡ ವಾರದಲ್ಲಿ ಅವರು ಬಿಗ್ ಬಾಸ್ ನಡೆಸಿಕೊಡಲು ಸಾಧ್ಯವಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಬಿಗ್ ಬಾಸ್ TRP ಕುಸಿದಿತ್ತು. ಸುದೀಪ್ ಅವರು ಮತ್ತೆ ಬರುತ್ತಿದ್ದಂತೆ ಬಿಗ್ ಬಾಸ್ ಅಲ್ಲಿ ಈಗ TRP ಕೂಡ ತುಂಬಾ ಏರಿಕೆಯಾಗಿದೆ. ಅಷ್ಟೇ ಅಲ್ಲ, ಜೀ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯೂ ಕೂಡ TRPಯಲ್ಲಿ 2 ಅಂಕಿಯನ್ನು ದಾಟಿದೆ. ವಾರದ ದಿನಗಳಲ್ಲಿ ಹಾಗೂ ವೀಕೆಂಡ್ನಲ್ಲಿ ಬಿಗ್ ಬಾಸ್ಗೆ ಒಂದು ಭರ್ಜರಿ TRP ಸಿಕ್ಕಿದೆ. ಅಂದರೆ ಸೋಮವಾರದಿಂದ ಶುಕ್ರವಾರದ ದಿನಗಳಲ್ಲಿ ಇನ್ನು 7.5 TRPಯನ್ನು ಬಿಗ್ ಬಾಸ್ ಪಡೆದುಕೊಂಡಿದೆ. ಇನ್ನು ಶನಿವಾರದ ಸಂಚಿಕೆಗೆ 8.1 TRP ಹಾಗೂ ಭಾನುವಾರದ ಸಂಚಿಕೆಗೆ 9.3 TRPಯನ್ನು ಪಡೆದುಕೊಂಡಿದೆ. ಇನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಇಲ್ಲದ ಸಂದರ್ಭದಲ್ಲಿ ವೀಕೆಂಡ್ TRP ಬಹಳ ಇಳಿಮುಖವಾಗಿತ್ತು ಮತ್ತು ಕುಸಿದು ಹೋಗಿತ್ತು. ಬಟ್ ಸುದೀಪ್ ಅವರು ಬರುತ್ತಿದ್ದಂತೆ TRPಯಲ್ಲಿ ಏರಿಕೆಯಾಗಿದೆ. ಈ ಮೂಲಕ ಸುದೀಪ್ ಅವರು ಇದ್ದರೆ ಈ ಶೋಗೆ ಹೆಚ್ಚಿನ ಬೇಡಿಕೆ ಎಂಬುದು ಮತ್ತೊಮ್ಮೆ ಸ್ಪಷ್ಟವಾಗಿದೆ. ಇನ್ನು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಶೋನ ಬಿಡುತ್ತಿದ್ದೇನೆ ಎಂದು ಅವರೇ ಹೇಳಿದ್ದಾರೆ. ಅಂದ್ರೆ ಈ ಶೋನ ಬಿಗ್ ಬಾಸ್ ಶೋನ ಅವರು ನಡೆಸಿಕೊಡುವುದಿಲ್ಲ ಅಂತ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಶೋನ ಬಿಟ್ಟರೆ ಇನ್ನು ಬಿಗ್ ಬಾಸ್ ಶೋ TRP ಗತಿ ಏನು ಎನ್ನುವ ಪ್ರಶ್ನೆ ಅನೇಕರಲ್ಲಿ ಈಗ ಕಾಡುತ್ತಿದೆ. ಇನ್ನು ಧಾರಾವಾಹಿಗಳ TRP ನೋಡೋದಾದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಶುರುವಾದಾಗ ಧಾರಾವಾಹಿಗಳ TRP ಇಳಿಮುಖವಾಗೋದು ಖಂಡಿತ. ಆದರೆ ಇಲ್ಲಿ ಧಾರಾವಾಹಿಗಳು ಕೂಡ ಪೈಪೋಟಿ ನಡೆಸುತ್ತಿದೆ. ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮೊದಲ ಸ್ಥಾನದಲ್ಲಿ ಇದೆ. ಇನ್ನು ಇದರಲ್ಲಿ ಸಾಕಷ್ಟು ಟ್ವಿಸ್ಟ್ಗಳನ್ನು ತಂದುಕೊಡುತ್ತಿದ್ದಾರೆ ನಿರ್ದೇಶಕರು. ಸಹಜವಾಗಿಯೇ ಈ ಧಾರಾವಾಹಿ TRPಯಲ್ಲಿ ಏರಿಕೆಯಾಗಿದೆ. ಇನ್ನು ಹಳ್ಳಿಗಳಲ್ಲಿ ಇದಕ್ಕೆ 10+ TRP ಸಿಕ್ಕಿದೆ. ಇನ್ನು ಮುಂದಿನ ದಿನಗಳಲ್ಲಿ ಧಾರಾವಾಹಿಯ TRP ಕುಸಿಯಲು ಕೂಡ ಬಹುದು. ಇನ್ನು 2ನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಇದೆ. 3ನೇ ಸ್ಥಾನದಲ್ಲಿ ಅಮೃತಧಾರೆ ಧಾರಾವಾಹಿ ಇದೆ. ಇನ್ನು 4ನೇ ಸ್ಥಾನದಲ್ಲಿ ಅನ್ನಯ್ಯ ಧಾರಾವಾಹಿ ಇದೆ. ಇನ್ನು 5ನೇ ಸ್ಥಾನದಲ್ಲಿ ಸೀತಾರಾಮ ಧಾರಾವಾಹಿ ಇದೆ. ಸೊ ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.